ಕಲಬುರಗಿಯಲ್ಲಿ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿಯನ್ನು ಏಪ್ರಿಲ್ 20ರಂದು ಆಳಂದ್ ಮತಕ್ಷೇತ್ರ ಶಾಸಕರಾದ ಬಿ.ಆರ್. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಬಸವಣ್ಣನವರ ಜಯಂತಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 80ರ ದಶಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಸವಣ್ಣ ಜಯಂತಿ ವೈಚಾರಿಕತೆ ನಡೆಗಟ್ಟಿನ ಮೇಲೆ ಜಯಂತಿಯನ್ನು ಆಚರಣೆ ಮಾಡಿದ್ದು, ಕಲಬುರಗಿಯಲ್ಲಿಯೂ ಕೂಡ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು. ಇದಕ್ಕಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕೂಡ ಕೈಜೋಡಿಸುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವಿಶೇಷವಾಗಿ ಈ ನಾಡಿನ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಬಸವಣ್ಣನವರ ಜಯಂತಿ ಇದೇ ಏಪ್ರಿಲ್ 20ರಂದು ನಾಡಿನಾದ್ಯಂತ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅತಿ ವಿಜೃಂಭಣೆ ಮತ್ತು ವಿಶಿಷ್ಟಪೂರ್ಣವಾಗಿ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿಯೂ ಕೂಡ ಆಳಂದ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಿ.ಆರ್. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬಸವಣ್ಣನ ಜಯಂತಿ ಅತಿ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತಲಿದೆ. ಆ ಒಂದು ಜಯಂತಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅದರ ಬಹಿರಂಗ ಸಭೆಯಲ್ಲಿ ಮತ್ತು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಇವತ್ತು ಭಾಗವಹಿಸ್ತೇವೆ. ಮತ್ತು ದಲಿತ ಸಮುದಾಯ ಮತ್ತು ಬೇರೆ ಬೇರೆ ಸಮುದಾಯ ಕೂಡ ಇವತ್ತು ಸಾಮಾಜಿಕ ಕ್ರಾಂತಿ ಮಾಡಿರ್ತಕ್ಕಂಥ ಆ ಮಹಾನ್ ಪುರುಷರ ಬಸವಣ್ಣನ ಜಯಂತಿಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತಾ, ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಮಾಡಿರ್ತಕ್ಕಂಥ ಸಾಮಾಜಿಕ ಏನು ಹೋರಾಟದ ಗುರಿ ಇತ್ತು, ಅದು ಶೋಷಿತ ವರ್ಗದ ಉದ್ಧಾರಕ್ಕಾಗಿರ್ತಕ್ಕಂಥದ್ದು ಮತ್ತು ಜಾತಿಯ ಸಂಕೋಲೆಗಳನ್ನು ಕಡಿದು ಹಾಕಿ ಎಲ್ಲರೂ ಸರಿಸಮಾನವಾಗಿ ಕೂಡಿ ಬಾಳ್ಬೇಕಂತಕ್ಕಂಥ ಒಂದು ಘೋಷಣೆ ಶರಣರಾಗಿತ್ತು. ಆದರೆ ಇವತ್ತಿನ ಕೆಲವು ಬಸವಣ್ಣನ ಹೆಸರಿನ ಮೇಲೆ ಇರ್ತಕ್ಕಂಥ ಮಠಗಳು ಅಲ್ಲಿ ವರ್ಣ ವ್ಯವಸ್ಥೆಯ ನೆರಳಿನಲ್ಲಿ ಇವತ್ತು ಜಾತಿ ವರ್ಗಗಳನ್ನು ಇವತ್ತು ಘೋಷಣೆ ಮಾಡ್ತಕ್ಕಂಥ ಮಠಗಳು ಕೂಡ ಇವೆ. ವಿಶೇಷವಾಗಿ ಬಸವಣ್ಣನವರು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಮತ್ತು ಸಾಹಿತ್ಯಿಕ ಮಾಡಿರ್ತಕ್ಕ ಕ್ರಾಂತಿ ಇಡೀ ಮಾನವ ಕುಲದಲ್ಲಿ ಒಂದು ವಿಶಿಷ್ಟವಾದ ಇತಿಹಾಸವಾಗಿರ್ತಕ್ಕಂಥದ್ದು. ಬಸವಣ್ಣನವರು ಆಧ್ಯಾತ್ಮಿಕ ಮತ್ತು ಮೌಲ್ಯಯುತ ಸಮಾಜ, ಒಂದು ಸಮಾನ ಸಮಾಜ ನಿರ್ಮಾಣ ಮಾಡಲು ಅವರ ಆಶೆ ಇತ್ತು. ಅಲ್ಲಿ ವಿಶೇಷವಾಗಿ ಅಸ್ಪೃಶ್ಯರನ್ನು ಮೇಲೆತ್ತುವ ಒಂದು ವಿಶಿಷ್ಟವಾದ ಒಂದು ಪ್ರಯೋಗ ಬಸವಣ್ಣವರು ಮಾಡಿರ್ತಕ್ಕಂಥದ್ದು. ಆ ಪ್ರಯೋಗಾಲಯ ಅಂತಕ್ಕಂಥದ್ದೇ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಶರಣರನ್ನು ಒಗ್ಗೂಡಿಸಿ ಇವತ್ತು ವಚನಗಳನ್ನು ಬರೆಸಿ ಇವತ್ತು ವೈದಿಕಶಾಹಿ ನಿಲುಗಳನ್ನು ಅದಕ್ಕೆ ಸವಾಲು ಹಾಕಿ ವಚನಗಳ ಬರೆದಿರ್ತಕ್ಕಂಥದ್ದು. ಅವು ಏನಪ್ಪ ಅಂದರೆ ಜಾತಿಯ ಧಿಕ್ಕರಿಸಿದರು. ಯಾವ ಬಸವಣ್ಣನವರು ಅಸಮಾನತೆಯನ್ನು ಧಿಕ್ಕರಿಸಿದರು. ಇವತ್ತು ನಾವು ನೋಡ್ತಾ ಇದ್ದೇವೆ ಅಂದರೆ ಬಸವಣ್ಣ ಇವತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಬಸವಣ್ಣ ಬರೀ ಲಿಂಗಾಯತ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಬಸವಣ್ಣ ಅಲ್ಲ. ನಾವು ಶೋಷಿತ ಸಮುದಾಯದವರು, ನಿಜವಾಗಿ ಬಸವಣ್ಣನ ವಾರಸುದಾರರು ಶೋಷಿತ ಸಮುದಾಯದವರು. ನಾವು ಒಂದು ಕಡೆ ಏನಪ್ಪ ಅಂದ್ರೆ ಶೋಷಿತ ಸಮುದಾಯದವರು, ಆ ದಲಿತರು ಒಂದು ಹೃದಯದಲ್ಲಿ ಅಂಬೇಡ್ಕರ್ಗೆ ಇಟ್ಟರೆ ಒಂದು ಹೃದಯದಲ್ಲಿ ಏನಪ್ಪ ಅಂದರೆ ಬಸವಣ್ಣನವರು ಕೂಡ ಇಟ್ಟಿದ್ದೇವೆ. ನಾವು ನಮ್ಮ ಸ್ಮೃತಿಯಲ್ಲಿ ಬುದ್ಧನಿಗೆ ಇಟ್ಟಿದ್ದೆವು. ಈ ನಿಟ್ಟಿನಲ್ಲಿ ಮಹಾನ್ ಪುರುಷರ ಜಯಂತಿ ಏನಪ್ಪ ಅಂತಂದರೆ ಒಂದು ಯಾವುದೇ ಸಮುದಾಯಕ್ಕೆ ಸೀಮಿತವಾಗಿರದೆ ಅದು ಎಲ್ಲರಿಗೂ ಏನು ಇಡೀ ಮಾನವ ಕುಲಕ್ಕೆ ಮಾಡಿರ್ತಕ್ಕಂಥ ಏನು ಒಳ್ಳೆಯ ಸಂದೇಶಗಳಿವೆ, ಆ ಸಂದೇಶಗಳ ಅನುಸಾರವಾಗಿ ನಾವು ಇವತ್ತೇನಪ್ಪ ಅಂದರೆ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಎಲ್ಲರಿಗೆ ಮನವಿ ಕೂಡ ಮಾಡ್ತಾಯಿದ್ದೀವಿ.